ಇನ್ನು ಸಿಎಂ ಕುರ್ಚಿ ಕಾಲನ್ನ ಗಟ್ಟಿಯಾಗಿ ಇಡಬೇಕು ಅಂತ ಹೇಳ್ಬಿಟ್ಟು ದೆಹಲಿಗೆ ಪ್ರಯಾಣ ಬೆಳೆಸಿದಾರಂತೆ ಸಿಎಂ ಟೀಮು. ಹೆಂಗೆ ನೋಡಿ. ಕಲಾಪ ಮುಕ್ತಾಯ, ಕುರ್ಚಿ ಕಲಹ ಆರಂಭ. ಕೈಪಾಳ್ಯದಲ್ಲಿ ಇನ್ಮೇಲೆ ಅಸಲಿ ಪವರ್ ಶೇರ್ ಅಗ್ರಿಮೆಂಟ್ ಆಗಿದೆಯೋ ಇಲ್ವೋ? ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ದಿನೇ ದಿನೇ ಜೋರಾಗ್ತಾ ಇದೆ. ಸಿಎಂ ಬಣದ ನಾಯಕರು ಸಿದ್ದರಾಮಯ್ಯನವರೇ ಮುಂದಿನ 2.5 ವರ್ಷಕ್ಕೂ ಸಿಎಂ ಎಂಬ ದಾಳವನ್ನು ಉರುಳಿಸ್ತಾ ಇದ್ದು, ಇತ್ತ ಡಿಕೆ ಬಣ ಮಾತ್ರ ಏನನ್ನೂ ಮಾತನಾಡದೆ ಸೈಲೆಂಟ್ ಗೇಮ್ ಪ್ಲಾನ್ ಅನ್ನು ಶುರು ಮಾಡಿಕೊಂಡಿದೆ. ಇದೆಲ್ಲದರ ಮಧ್ಯೆ ಸಿಎಂ ಕ್ಯಾಂಪ್ ದೆಹಲಿ ಅಂಗಳದಲ್ಲಿ ದಾಳ ಉರುಳಿಸಲು ಸಿದ್ಧತೆ ನಡೆಸಿದೆ. ಹೈಕಮಾಂಡ್ ಮುಂದೆ ಪವರ್ ಕ್ಲೈಮ್ ಮಾಡೋದಕ್ಕೆ ಭರ್ಜರಿ ಪ್ಲಾನ್ ಮಾಡಿಕೊಂಡಿದೆ. ಸಿಎಂ ಡಿಸಿಎಂ ಮಧ್ಯೆ ರಣರಣ ಕ್ಲೈಮಾಟ. ಸಿಎಂ ಆಪ್ತರು ಜೋಶ್, ಡಿಕೆ ಆಪ್ತರು ಡಲ್. ದಿಗ್ಗಜರ ಅಖಾಡದ ಎಂಟ್ರಿಗೆ ಹೈಕಮಾಂಡ್ ಶಾಕ್. ಅಧಿವೇಶನ ಮುಕ್ತಾಯದ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರದ ಕದನ ಜೋರಾಗುವ ಲಕ್ಷಣಗಳು ದಟ್ಟವಾಗಿದೆ. ಇಲ್ಲಿಯವರೆಗೂ ಇದ್ದಿದ್ದೇ ಒಂದು, ಇನ್ಮೇಲೆ ಕಾಂಗ್ರೆಸ್ ಮಹಾಭಾರತವಾಗುವ ಹಾಗೆ ಕಾಣಿಸ್ತಿದೆ. ನಿನ್ನೆ ಅಷ್ಟೇ ನಮ್ಮಿಬ್ಬರ ಮಧ್ಯೆ ಪವರ್ ಶೇರಿಂಗ್ ಆಗಿಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ರೆ, ಇತ್ತ ಡಿಕೆ ಮಾತ್ರ ನನ್ನ ಸಿಎಂ ಮಧ್ಯೆ ಅಧಿಕಾರ ಹಂಚಿಕೆ ಆಗಿದೆ ಅಂತ ಹೇಳಿದ್ರು. ಇದೇ ವಿಚಾರ ಸಾಕಷ್ಟು ಚರ್ಚೆಗೂ ಕಾರಣವಾಗಿದ್ದು, ಕುರ್ಚಿ ಚದುರಂಗದಾಟದಲ್ಲಿ ಚೆಕ್ಮೇಟ್ ಯಾರಿಗೆ, ಯಾರಿಂದ ಅನ್ನೋದೇ ಈಗಿರೋ ಸೀಕ್ರೆಟ್. 2.5 ವರ್ಷ ಒಪ್ಪಂದ ಆಗೇ ಇಲ್ಲ ಎಂಬ ಸಿಎಂ ಸಿದ್ದರಾಮಯ್ಯನವರ ಮಾತು ಆಪ್ತರನ್ನ ಫುಲ್ ಖುಷ್ ಮಾಡಿದೆ. ದಿಗ್ಗಜರ ಅಖಾಡದ ಎಂಟ್ರಿಗೆ ಹೈಕಮಾಂಡ್ ಕಂಗಾಲಾಗಿದೆ. 2.5 ವರ್ಷ ಅಂತ ಹೇಳೇ ಇಲ್ಲ. ನಿಮ್ಗೆ ಯಾಕೆ 2.5 ವರ್ಷ ಅಂತ ಹೇಳಿಲ್ಲ. 2.5 ವರ್ಷ ಅಂತ ಇಲ್ಲ, ತೀರ್ಮಾನ ಆಗಿಲ್ಲ. ಯಾವ ಬರವಣಿಗೆನೂ ತಪ್ಪಾಗಿಲ್ಲ. ನಾವು ಹೈಕಮಾಂಡ್ ಪಾರ್ಟಿ. ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ನಾವು. ಈಗಲೂ ನಾನೇ ಮುಖ್ಯಮಂತ್ರಿ, ಹೈಕಮಾಂಡ್ನವರು ತೀರ್ಮಾನ ಮಾಡಿದ್ರು ನಾನೇ ಮುಖ್ಯಮಂತ್ರಿ. ನಮಗೆ ಯಾರು ಕೂಡ ನಿರ್ದೇಶನ ಕೊಡೋರು ಯಾರು ಇಲ್ಲ. ಇವ್ರಿಗೆ ಪಾಪ ನಿರ್ದೇಶನ ಕೊಡೋರು ಇದ್ದಾರೆ. ಅವ್ರ ನಿರ್ದೇಶನದಂತೆ ಕೆಲಸ ಮಾಡ್ಬೇಕು, ಇವ್ರು ಆಕ್ಟ್ ಮಾಡ್ಬೇಕು. ನಮಗೆ ನಾವೇ ನಿರ್ದೇಶಕರು, ನಾವೇ ಪ್ರೊಡ್ಯೂಸರು, ನಾವೇ ಆಗ್ತೇವೆ. ರಾಜಕೀಯ ನಿಶಕ್ತಿ ಇದೆಯಲ್ಲ, ಅದು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಅವಕಾಶಗಳಿಗೆ ಅವಕಾಶನೂ ಇಲ್ಲ, ಮತ್ತು ಅಂಥ ಸಂದರ್ಭಗಳು ಬರೋದೂ ಇಲ್ಲ. ರಾಜಕೀಯ ನಿಶಕ್ತಿ ಇಲ್ಲವೇ ಇಲ್ಲ. ಶಾರೀರಿಕವಾದಂಥ ನಿಶಕ್ತಿಗಳು ಇರ್ತವೆ. ರಾಜಕೀಯವಾಗಿ ನಿಶಕ್ತಿ ಯಾವಾಗಲೂ ಕೂಡ ಇಲ್ಲ, ಮುಂದಿನೂ ಕೂಡ ಇರೋದಿಲ್ಲ, ಹಿಂದಿನೂ ಕೂಡ ಇಲ್ಲ, ಈಗಲೂ ಕೂಡ ಇಲ್ಲ. ನೀವೇನ ಆ ಥರ ತಿಳ್ಕೊಂಡಿದ್ರೆ ಅದು ತಪ್ಪು ಮಾಹಿತಿ. ನಾನು ಯಾವತ್ತೂ ಅವರು 5 ವರ್ಷ ಇರಲ್ಲ, ಹೈಕಮಾಂಡ್ ಅವ್ರ ಪರ ಇಲ್ಲ ಅಂತ. ಅವ್ರ ಹೈಕಮಾಂಡ್ ಇರೋದಕ್ಕೇ ಅವ್ರು ರಾಜ್ಯದ ಮುಖ್ಯಮಂತ್ರಿ ಆಗಿರೋದು. ಪಕ್ಷ ನಿರ್ಧಾರ ಮಾಡಿರೋ ಪ್ರಕಾರ ಅವರಿದ್ದಾರೆ. ನಾನು ಅವರಿಬ್ಬರು ಒಪ್ಪಂದಕ್ಕೆ ಬಂದಿದ್ದೀವಿ. ನಮ್ಮ ಹೈಕಮಾಂಡು ಬಂದಿದೆ. ಆ ಪ್ರಕಾರ ಇಬ್ಬರು ಅನೇಕ ಬಾರಿ ಹೇಳಿದ್ದೇವೆ. ಆ ಪ್ರಕಾರ ಇಬ್ಬರು ನಡ್ಕೊಂಡು ಹೋಗ್ತೇವೆ. ಅದು ನೀವು ಅದಕ್ಕೆಲ್ಲ ಚರ್ಚೆ ಮಾಡ್ತಾ ಇದ್ದೀರಿ ಹೊರತು ನಮ್ಮಲ್ಲಿ ಯಾವ ಥರದ ಸದ್ಯಕ್ಕೆ ಯಾವ ಚರ್ಚೆನೂ ಇಲ್ಲ. ಪಕ್ಷ ಏನು ಹೇಳ್ತದೆ ಹಂಗೆ ನಾವೆಲ್ಲ ಸೇರಿ ನಡ್ಕೊಂಡು ಹೋಗ್ತೀವಿ. ಕೈ ಬಿಕ್ಕಟ್ಟು, ತೀರ್ಮಾನ ಮಾಡಲೇಬೇಕಾದ ಇಕ್ಕಟ್ಟು. ಹೈಕಮಾಂಡ್ ಮಟ್ಟದಲ್ಲೂ ಚಟುವಟಿಕೆ ಗರಿಗೆದರುತ್ತಾ. ಅಧಿಕಾರ ಹಸ್ತಾಂತರದ ಒಪ್ಪಂದ ಆಗಿಲ್ಲ ಅಂದಿದ್ದ ಸಿಎಂ ಹೇಳಿಕೆಯಿಂದ ಡಲ್ ಆಗಿದ್ದ ಡಿಕೆ ಟೀಮ್ ನಂತರ ವರಿಷ್ಠರ ಸಮ್ಮುಖದಲ್ಲಿಯೇ ತಮ್ಮಿಬ್ಬರ ಮಧ್ಯೆ ಒಪ್ಪಂದ ಆಗಿದೆ ಎಂಬ ಡಿಕೆಶಿ ಸೇಫ್ ಹೇಳಿಕೆಯಿಂದ ನಿರಾಳರಾಗಿದ್ರು. ಆದರೆ ಹೈಕಮಾಂಡ್ಗೆ ಬಿಕ್ಕಟ್ಟು ತೀರ್ಮಾನ ಮಾಡಲೇಬೇಕಾದ ಇಕ್ಕಟ್ಟು ಸನ್ನಿಹಿತವಾಗಿದೆ. ಮತ್ತೆ ಪರಿಸ್ಥಿತಿ ಕೈಮೀರಿ ಹೋಗುವ ಮುನ್ನ ಸಂಘರ್ಷ ತಣಿಸಬೇಕು, ಮದ್ದರಿಬೇಕಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಪವರ್ ಫೈಟ್ ತೀವ್ರಗೊಳ್ತಾ ಇರುವುದು ಹೈಕಮಾಂಡ್ಗೆ ಸಹಜವಾಗಿಯೇ ಹೊಸ ತಲೆನೋವು ತಂದಿಟ್ಟಿದೆ. ತುರ್ತಾಗಿ ಗೊಂದಲ ಬಗೆಹರಿಸುವ ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ಗಂಭೀರ ಚಿಂತನೆಯನ್ನು ನಡೆಸಿದೆ. ಈ ಮಧ್ಯೆ ಇಬ್ಬಣ್ಣದ ನಾಯಕರು ಹೇಳಿಕೆ ಕೊಡೋದನ್ನು ಮಾತ್ರ ನಿಲ್ಲಿಸ್ತಿಲ್ಲ. ಒಂದು ಕಡೆ ಸಿಎಂ ಕ್ಯಾಂಪ್ ನಾಯಕರು ಪವರ್ ಕ್ಲೈಮ್ ಮಾಡ್ಕೊಳ್ತಿದ್ರೆ, ಡಿಕೆ ಬಣ ಮಾತ್ರ ಹೈಕಮಾಂಡ್ನತ್ತ ಬೊಟ್ಟು ಮಾಡಿ ಸೈಲೆಂಟ್ ದಾಳ ಉರುಳಿಸಿದೆ. ತಿಳಿಸ್ತೇ ನಾವೇನು ಮಾಡಲ್ಲ. ನಾನಂತೂ ಕದ್ದೋಗಲ್ಲ. ನಮ್ಮಿಬ್ಬರಿಗೂ ಏನೋ ಹೇಳಿದ್ದಾರೆ ಅವರು, ಯಾವಾಗ ಕರೆಸ್ತೀವಿ ಅಂತ ಇಬ್ಬರಿಗೂ ಫೋನ್ ಮಾಡಿ ಹೇಳಿದ್ದಾರೆ. ಹೋಗ್ತೀವಿ, ಇಬ್ಬರು ಹೋಗ್ದಿರಕ್ಕಾಗ್ತದ? ಅಫ್ಕೋರ್ಸ್ ಐ ಆಮ್ ಗೋಯಿಂಗ್ ಟು meet the central water irrigation minister, number 1, our forest minister on some issues. We have asked the appointment also. I will meet the UD minister also, Mr. Qatar Saab. All of them I am meeting. In the interest of the state, there are a lot of issues. We wanted to meet along with the MPs, but still I will go and meet. ನಾನೇನು ಮಾತನಾಡಲಿಕ್ಕೆ ಹೋಗೋದಿಲ್ಲ.
ಇಬ್ಬರು ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ. ಇವತ್ತು ಯಾರೇ ಏನೇ ಹೇಳಿದ್ರು ಕೂಡ ಅದು ಹೈಕಮಾಂಡೇ ಸುಪ್ರೀಂ. ಸೊ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ತದೆ ಅದು ಸಿ ಎಮ್ ಅವ್ರಿಗೆ, ಡಿ ಸಿ ಎಮ್ ಅವ್ರಿಗೆ, ಎಂ ಬಿ ಪಾಟೀಲ್ರಿಗೆ ಎಲ್ಲರಿಗೂ ಅನ್ವಯ ಆಗ್ತದೆ. ಸೊ ಹೈಕಮಾಂಡ್ ಈಸ್ ಫೈನಲ್. ಎಲ್ಲ ನೀವು ಮೊದಲು ಅಕ್ಟೋಬರ್ ಮಾಡಿದ್ರಿ, ನವಂಬರ್ ಮಾಡಿದ್ರಿ, ಜನವರಿ ಮಾಡಿದ್ರಿ, ಏಪ್ರಿಲ್ ಮಾಡ್ತೀರಿ, ಏಪ್ರಿಲ್ 1ಗೆ. ಸಿದ್ದರಾಮಯ್ಯ ಸಾಹೇಬರು ಸಿ ಎಂ ಮಧ್ಯ ಒಪ್ಪಂದ ಆಗಿದೆ, ಹೈಕಮಾಂಡು ಅದಕ್ಕೆ ಒಪ್ಕೊಂಡಿದೆ ಅಷ್ಟೇ ಹೇಳಿದ್ದಾರೆ. ಯಾವ ವಿಷಯ ಅಂತ ಹೇಳಿಲ್ಲ. ಅದು ನೀವು ಕೇಳಿದ್ರಿ ಯಾವ್ದು ಸರ್ ಸಿ ಎಮ್ ವಿಷಯನ ಅಂತ, ನಿಮ್ಮ ಮುಂದೆ ಯಾಕೆ ಕೇಳ್ಬೇಕು ಅದನ್ನು ಅಂತ ಉತ್ತರ ಕೊಟ್ಟರೆ ನಾನು ನೋಡಿದೆ. ಸರಿ ಇದೆಯಲ್ಲ, ಒಪ್ಪಂದ ಏನೇನು ವರ್ಕಿಂಗ್ ಬಗ್ಗೆ ಒಪ್ಪಂದ ಇರ್ಬೋದು, ಬೇರೆ ಬೇರೆ ಒಪ್ಪಂದಗಳಿರ್ತವೆ. ಅದನ್ನ ಯಾಕೆ ನೀವು ಬರೀ ಮುಖ್ಯಮಂತ್ರಿ ವಿಷಯಕ್ಕೆ ತರ್ತೀರಿ? ಯಾಕೆ ನನಗೆ ನಾನು ಮಾಧ್ಯಮ ಮಿತ್ರರಲ್ಲಿ ಒಂದು ಕೇಳ್ತೀನಿ, ನೀವು ಉತ್ತರ ಕೊಡೋಕೆ. ಈಗ ನನ್ನ ಕೇಳ್ತಿದ್ದೆ ಇಷ್ಟೇ, ಈಗ ನಿಮ್ಮನ್ನೇ ವಾಪಸ್ ಕೇಳ್ತೀನಿ. ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ವಿರೋಧ ಇದೆಯಾ ನಿಮಗೆಲ್ಲ? ಆಗ್ಲೆಲ್ಲ ಬರ್ತೀರಿ, ಅದೇ ಕ್ವಶನ್ ಕೇಳ್ತೀರಿ, ಅವ್ರು ನಿಲ್ಲಿಸೋದು ನಿಮ್ಮ ಪ್ರಯತ್ನ ಭಾಳ ಇರಂಗೆ ಕಾಣ್ತದೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ವ್ಯಕ್ತಪಡಿಸಿ ನಿಜ, ಅದ್ರಿಗೇನು ಬದಲಾವಣೆ ಇಲ್ಲ. ಎಲ್ಲೂ ಸಿದ್ದರಾಮಯ್ಯ ಸಾಹೇಬ್ರು ಇಳಿಸ್ರಿ ಅಂತ ನಾನು ಹೇಳಿಲ್ಲ, ಎಲ್ಲೂ 2 ವರ್ಷ ಒಪ್ಪಂದ ಆಗಿದೆ ಅಂತಲೂ ಹೇಳಿಲ್ಲ. ಸುಮ್ಮನೆ ನಮ್ಮ ನಾಗರಿಕರಿಗೆ ನಾವು ತಪ್ಪು ಮಾಹಿತಿ ಕೊಡಬಾರ್ದು. ಶೀಘ್ರದಲ್ಲೇ ಹೈಕಮಾಂಡ್ ಅದಕ್ಕೊಂದು ಅಂತಿಮವಾದಂಥ ರೂಪ ಕೊಡ್ತದೆ. ಯಾರು? ಇಕ್ಬಾಲ್ ಹುಸೇನ್ ಅವರು ಅವ್ರ ಗುರುಗಳು ಹೇಳಿದ್ರಂತೆ ಟೈಮ್ ಚೆನ್ನಾಗದೆ ಅಂತ. ಹೈಕಮಾಂಡ್ ಟೈಮ್ ಚೆನ್ನಾಗಿರ್ಬೇಕಲ್ಲ, ಇಕ್ಬಾಲ್ ಹುಸೇನ್ ಟೈಮ್ ಚೆನ್ನಾಗಿದ್ರೆ ಆಯ್ತದ? ಅದೃಷ್ಟ ಹುಡುಕೊಂಬಂದಾಗ ಯಾವ ಲಕ್ಕಿ ನಂಬರ್ ಇರಲ್ಲ ಗುರು, ಎಲ್ಲ ಲಕ್ಕಿ ನಂಬರ್ಗಳೇ ಅದೃಷ್ಟ ಬಂದಾಗ. ಈ ನಡುವೆ ನಿನ್ನೆಯಷ್ಟೇ ಜಗದೀಶ್ವರಿ ದೇವಿಯ ಮೊರೆ ಹೋಗಿದ್ದ ಡಿಕೆಶಿ ಇವತ್ತು ನಾಗಾ ಸಾಧುಗಳ ಆಶೀರ್ವಾದವನ್ನು ಪಡೆದಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸದಾಶಿವನಗರಕ್ಕೆ ಹರಿದ್ವಾರದಿಂದ 20ಕ್ಕೂ ಹೆಚ್ಚು ನಾಗಾ ಸಾಧುಗಳು ಆಗಮಿಸಿದ್ರು. ಈ ವೇಳೆ ಮನೆಯಿಂದ ಹೊರಬಂದ ಡಿಕೆಶಿ ನಾಗಾ ಸಾಧುಗಳ ಆಶೀರ್ವಾದ ಪಡೆದಿದ್ದಾರೆ. ಒಟ್ಟಾರೆ ಕಾಂಗ್ರೆಸ್ ಪವರ್ ಫೈಟ್ ನಿಲ್ಲೋ ಲಕ್ಷಣಗಳು ಕಾಣಿಸ್ತಿಲ್ಲ. ಬಣನಾಯಕರ ಜಿದ್ದಾಜಿದ್ದಿಗೆ ಹೈಕಮಾಂಡ್ ಮಧ್ಯಪ್ರವೇಶಿಸಿ ಮದ್ದರಿಯುತ್ತಾ ಕಾದ್ ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.